ಕರ್ನಾಟಕ ರಾಜಕೀಯದಲ್ಲಿ ಈಗ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಶುರುವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ 20 ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡೋಕೆ ಹೈಕಮಾಂಡ್ ಮಟ್ಟದಲ್ಲಿ ಕಸರತ್ತು ತೀವ್ರಗೊಂಡಿದೆ. ಅಂತಿಮ ಪಟ್ಟಿ ಸಿದ್ಧಪಡಿಸಲು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಜಿ ಪರಮೇಶ್ವರ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜಂಟಿಯಾಗಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬರುವ ಸಾಧ್ಯತೆ ಇರೋದ್ರಿಂದ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರು ಈಗಾಗಲೇ ದೆಹಲಿಯತ್ತ ದೌಡಾಯಿಸಲು ಆರಂಭಿಸಿದ್ದಾರೆ. ಈ ಬಾರಿಯ ವಿಸ್ತರಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಭರ್ಜರಿ ಮಾಸ್ಟರ್ ಪ್ಲಾನ್ ಒಂದನ್ನ ಇಡೋಕೆ ಸಿದ್ಧರಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ಅಧ್ಯಕ್ಷ ಗಾದಿಯಲ್ಲೂ ಮುಂದುವರಿಸಲು ಸಿದ್ದು ಹೊಸ ಸೂತ್ರ ರೂಪಿಸಿದ್ದಾರೆ. ಹಿಂದೆ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡನ್ನೂ ನಿಭಾಯಿಸಿದ ಮಾದರಿಯಲ್ಲೇ ಹರಿಪ್ರಸಾದ್ ಅವರಿಗೂ ಅವಕಾಶ ಕೊಡಬೇಕು ಎಂಬುದು ಸಿದ್ದರಾಮಯ್ಯ ಅವರ ವಾದ. ಇದರ ಹಿಂದೆ ಹಿಂದುಳಿದ ವರ್ಗಗಳ ಮತ್ತು ಬ್ಯಾಂಕ್ ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರ ಅಡಗಿದೆ. ಆದರೆ ಈ ಬಾರಿ ಸಚಿವರನ್ನ ಆಯ್ಕೆ ಮಾಡುವುದು ಹೈಕಮಾಂಡ್ಗೆ ಅಷ್ಟು ಸುಲಭವಾಗಿಲ್ಲ. ದೆಹಲಿ ನಾಯಕರ ಮುಂದೆ ಪ್ರಮುಖವಾಗಿ 4 ಸವಾಲುಗಳಿವೆ. ಮೊದಲನೇದಾಗಿ ಜಿಲ್ಲಾವಾರು ಸಮಾನ ಪ್ರಾತಿನಿಧ್ಯ ಕೊಡುವುದು, ಎರಡನೇದಾಗಿ ವಿವಿಧ ಸಮುದಾಯಗಳ ಜಾತಿ ಲೆಕ್ಕಾಚಾರವನ್ನ ಬ್ಯಾಲೆನ್ಸ್ ಮಾಡುವುದು, ಮೂರನೆಯದಾಗಿ ಸಂಪುಟದಲ್ಲಿ ಹೊಸ ಮತ್ತು ಯುವ ಮುಖಗಳಿಗೆ ಆದ್ಯತೆ ನೀಡಬೇಕೆಂಬ ರಾಹುಲ್ ಗಾಂಧಿ ಆಶಯವನ್ನ ಈಡೇರಿಸುವುದು ಹಾಗೂ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರಬಲ್ಲ ಸಮರ್ಥರಿಗೆ ಮಣೆ ಹಾಕುವುದು. ಈ 4 ಕಸರತ್ತುಗಳನ್ನ ಎಸಿಸಿ ಹೇಗೆ ನಿಭಾಯಿಸುತ್ತೆ ಎಂಬುದು ಈಗ ತೀವ್ರ ಕುತೂಹಲ ಮೂಡಿಸಿದೆ. ವಿಶೇಷ ಏನೆಂದ್ರೆ ಈ ಮುಂಬರುವ ಸಂಪುಟ ವಿಸ್ತರಣೆಯೇ ಈ ಸರ್ಕಾರದ ಅವಧಿಯ ಬಹುತೇಕ ಕೊನೆಯ ಹಾಗೂ ಪೂರ್ಣ ಪ್ರಮಾಣದ ವಿಸ್ತರಣೆಯಾಗಲಿದೆ. ಒಮ್ಮೆ ಕ್ಯಾಬಿನೆಟ್ ಬಸ್ ಭರ್ತಿ ಆದ್ರೆ ಮುಂದಿನ ದಿನಗಳಲ್ಲಿ ಯಾರನ್ನೂ ಇಳಿಸುವ ಅಥವಾ ಹೊಸದಾಗಿ ಎತ್ತಿಸಿಕೊಳ್ಳುವ ಸಾಹಸಕ್ಕೆ ಹೈಕಮಾಂಡ್ ಕೈ ಹಾಕೋದಿಲ್ಲ. ಹೀಗಾಗಿ ಆಕಾಂಕ್ಷಿ ಶಾಸಕರಲ್ಲಿ ಈ ಸಲ ಮಂತ್ರಿ ಆಗ್ಲೇಬೇಕು ಎನ್ನುವ ಒಂದು ಡಿಮ್ಯಾಂಡ್ ಮತ್ತೆ ಒತ್ತಡ ಶುರುವಾಗಿದೆ. ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲಾನ್ಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಡ್ತಾರಾ, ಯಾರಿಗೆ ಸಿಗಲಿದೆ ಮಂತ್ರಿ ಪಟ್ಟ ಅನ್ನೋ ಕಾದ್ ನೋಡಬೇಕು. 20 ಮಂದಿಲಿ 5 ಜನ ಹೊಸಬ್ರು ಮಂತ್ರಿಗಳಾಗ್ತಾರೆ. ಫಸ್ಟ್ ಟೈಮರು, ಸೆಕೆಂಡ್ ಟೈಮರು. ಡಿಕೆ ಶಿವಕುಮಾರ್ ಇನ್ನು 15 ಮಂದಿಯಲ್ಲಿ ಸೀನಿಯರ್ಸ್ ಯಾರೋ ಅವಕಾಶ ಆಗುತ್ತೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಯಾರಿನೋ ಒಬ್ರು ಮಂತ್ರಿ ಆಗಿಲ್ಲ. ಮೈಸೂರಲ್ಲಿ ಯತೀಂದ್ರ ಬಿಟ್ರೆ ಯತೀಂದ್ರ ಇಂದ ಏನೋ ಆಗ್ಬಿಡುತ್ತೆ ದೊಡ್ಡದು ಅಂತ ಇಲ್ಲ. ಯತೀಂದ್ರ ಓಟ್ ಹಾಕ್ಸ್ಕೊಳ್ಳೆ, ಅವ್ರ ಅಪ್ಪನ ಹೆಸರೇ ಗೆಲ್ಬೇಕು. ಯತೀಂದ್ರ ಇನ್ನು ತಾನು ಇನ್ನೊಂದ್ ಕಡೆ ಹೋಗ್ಬಿಟ್ಟು ಓಟ್ ಹಾಕ್ಸೋ ಕೆಪಾಸಿಟಿ ಯತೀಂದ್ರ ಅವ್ರಿಗಿಲ್ಲ. ಚಾಮರಾಜನಗರಕ್ಕೆ ಮಂತ್ರಿ ಇಲ್ಲ, ಕೊಡಗು 2 ಕ್ಷೇತ್ರ ಅಲ್ಲಿಲ್ಲ, ಹಾಸನದಲ್ಲಿ ಮಂತ್ರಿ ಇಲ್ಲ, ಗ್ರಾಮಾಂತರ ಡಿಕೆ, ದಕ್ಷಿಣದಲ್ಲಿ ಡಿಕೆನೇ ಸಿಎಂ ಇದ್ದಾರೆ. ಹಾಗಾಗಿ ಅಲ್ಲಿ ಮಾಗಡಿ ಬಾಲಕೃಷ್ಣ ಆಸ್ಪಿರೆಂಟ್ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ವರ್ ಮಂತ್ರಿ ಇದ್ದಾರೆ, ಆ ಜಿಲ್ಲೆಗೆ ಇನ್ನೊಂದು ಕೊಡಬೇಕು. ಮುನಿಯಪ್ಪ ದೇವನಹಳ್ಳಿ ಗ್ರಾಮಾಂತರದಿಂದ ಆಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಒಂದು ಬೇಕು, ಕೋಲಾರಕ್ಕೆ ಬೇಕು. ಸೊ ಹಿಂಗೆ ಮುಂದೆ ಹೋಗ್ತಾ ಬೇರೆ ಬೇರೆ ಜಿಲ್ಲೆಗಳು ಇದೆ. ಕಾದರ್ ಆಗ್ಲೇ ದಕ್ಷಿಣ ಕನ್ನಡ ಆಗಿದ್ದಾರೆ. ಉಡುಪಿಲಿ ಕಾಂಗ್ರೆಸ್ MLA ಗಳೇ ಇಲ್ಲ. ಉತ್ತರ ಕನ್ನಡದಲ್ಲಿ ಅಲ್ಲಿ ದೇಶಪಾಂಡೆ ಅವರು ಇದ್ದಾರೆ. ಧಾರವಾಡದಲ್ಲಿ ಇನ್ನು ಸಂತೋಷ್ ಲಾಡು ಲೆಕ್ಕಾಚಾರ, ಹಾವೇರಿನಲ್ಲಿ ಶ್ರೀನಿವಾಸ್ ಮನೆ ಲೆಕ್ಕಾಚಾರ, ದಾವಣಗೆರೆಯಲ್ಲಿ ಕೂಡ ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ ನೋಡ್ಬೇಕು. ಈಗ ವಿಜಯಪುರದಲ್ಲಿ MB ಪಾಟೀಲ್ ಮಂತ್ರಿ ಮಾಡಿದ್ದಾರೆ, ಅಲ್ಲಿ ಶಿವಾನಂದ ಪಾಟೀಲ್ ಕೊಟ್ಟಿಲ್ಲ, ಯಶವಂತರಾಯಗೌಡ ಪಾಟೀಲ್ ನಿರೀಕ್ಷೆಯಲ್ಲಿದ್ದಾರೆ. ಬಟ್ MB ಪಾಟೀಲ್ ಓಟ್ ಹಾಕ್ಸೋ ಕೆಪಾಸಿಟಿ ಇದೆಯಾ? ಇಲ್ಲ. ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ನಾಯಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಅವರು. ಅವ್ರಿಗೆ ಆ ಕೆಪಾಸಿಟಿ ಈಶ್ವರ್ ಖಂಡ್ರೆಗಿದೆ. ಒಂದ್ ಪಕ್ಷ ಶಿವಾನಂದ ಪಾಟೀಲ್ ಏನೋ ಮಾಡ್ತಾರೆ. ಅದು MB ಪಾಟೀಲ್ ಮಂತ್ರಿ ಆಗಿದ್ದಾರೆ ಬಿಕಾಸ್ ಆಫ್ ಹೈಕಮಾಂಡ್ ಕೋಟ, ಮತ್ತೊಂದು ಕೋಟ ಏನೋ ಆಗಿದ್ದಾರೆ. ಬಾಗಲಕೋಟೆಗೆ ಬೇಕು, ವಿಜಯಾನಂದ ಕಾಶಂಬ್ರು ಕೇಳ್ತಾವ್ರೆ, ಜಟಿ ಪಾಟೀಲ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಬಹಳ ಟಫ್ ಇದೆ ಇದನ್ನ ಹ್ಯಾಂಡಲ್ ಮಾಡಕ್ಕೆ. ಇನ್ನು ಬೆಂಗಳೂರಲ್ಲಿ ಕೃಷ್ಣಪ್ಪ ಅವರು, ವಿಜಯನಗರ ಕೃಷ್ಣಪ್ಪ ಅವ್ರದ್ದು ಲೆಕ್ಕಾಚಾರ ಇದೆ. ಇನ್ ಜಮೀರ್ ಅಹಮದ್ ಕೊಟ್ಟಿಲ್ಲ, 20-30 ಕ್ಷೇತ್ರ ನೆಕ್ಸ್ಟ್ ಎಲೆಕ್ಷನ್ ಡಮಾರು. ಜಮೀರ್ ಅಹಮದ್ ಖಾನ್ ಕೊಡಬೇಕು. ಅದೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳಾಗಿ ಉಳಿದಿದೆ. ನೋಡೋಣ. ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಖರ್ಗೆ ಅವರು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ದೆಹಲಿಗೆ ಬಂದಿದ್ದಾರೆ, ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇತ್ತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಕಾಂಕ್ಷಿಗಳು ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮುಂದುವರೆಸಿದ್ದಾರೆ. ಸಚಿವಾಕಾಂಕ್ಷಿ ಶಾಸಕ ಅಶೋಕ್ ಪಟ್ಟಣ್, ಶಾಸಕರಾದ ರಾಜೇಗೌಡ, ಶಿವಲಿಂಗೇಗೌಡರು ಆಗಮಿಸಿ ಲಾಬಿ ನಡೆಸಿದರು. ಇನ್ನು ಗೃಹ ಸಚಿವ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಮಾತನಾಡಿ, ಆಗಸ್ಟ್ 6ರಂದು ಅಧಿವೇಶನ ಕರೆಯುತ್ತಿದ್ದೇನೆ, ನನ್ನನ್ನು ದೆಹಲಿಗೆ 3-4 ದಿನದಲ್ಲಿ ಕರೀತಾರೆ, ಆಗ ಹೋಗ್ತೇನೆ ಅಂತ ತಿಳಿಸಿದರು. ಸಂಪುಟ ವಿಸ್ತರಣೆ ಆಗುತ್ತದೆ, ವಿಸ್ತರಣೆ ಬಗ್ಗೆ ಮಾತನಾಡ್ತೇನೆ, ಅದಕ್ಕೂ ಮುಂಚೆ ದೆಹಲಿಗೆ ಹೋಗ್ತೇನೆ, ನಾನು ಆಗಸ್ಟ್ 6ನೇ ತಾರೀಕು ಅಸೆಂಬ್ಲಿ ಕರೀತಿದ್ದೇನೆ, ಟೈಮ್ ಕೊಟ್ಟಾಗ ಬಂದು ದಿನ ಮುಂಚೆ ಹೋಗಿ ಬರ್ತೇನೆ, ನನಗೆ ಸ್ವಲ್ಪ ಕೆಲಸ ಇದೆ, ಇದಾದ್ಮೇಲೆ ನನಗೆ 3-4 ದಿನ ಡೇಟ್ ಕೊಡ್ತಾರೆ, ಕೊಟ್ಟಾಗ ಹೋಗಿ ಬರ್ತೀನಿ ಅಂತ ಹೇಳಿದಾರೆ. ಅಂದ್ರೆ ಹೈಕಮಾಂಡ್ ನಾನ್ ರೆಡಿ ಇದೀನಿ, ಅವ್ರು ಕರೆದಾಗ ಹೋಗ್ತೀನಿ, ಹೇಳದವ್ರು ಮಾಡ್ತೀನಿ ಅಂತಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಯ್ತು, ಆಗವ್ರೆ. ಇನ್ನು ಉಳಿದವ್ರು ಕರ್ಕೊಂಡು ಏನಾಗಬೇಕು ಅವ್ರಿಗೆ? ಆದ್ರೆ ಕ್ಯಾಬಿನೆಟ್ ಬೇಕಲ್ಲ, ಕಂಪ್ಲೀಟ್ ಬರ್ದಿ ಮಾಡ್ಬೇಕು. ಬರೀ ಖಾಲಿ ಬಸ್ ಕೊಡ್ಸೋದು ಏನಾಗುತ್ತೆ? ಆಮೇಲೆ ನೆಕ್ಸ್ಟ್ ಹೊಸ ಗವರ್ನಮೆಂಟ್ ಬಂದಾಗ ಇವರೇ ಬಂದ್ರೆ ಓಕೆ,
ಈ ಬೇರೆಯವ್ರು ಬಂದಾಗ ತಳಪ 2 ತಿಂಗಳು ಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ ಅವ್ರನ್ನ ಮಂತ್ರಿ ಮಾಡೋಣ ಅಂತ ಮಾಡ್ತಾರೇನ? ಮಾಡಲ್ಲ. ಹೊಸ ಪಟೇಲ್ ಅವ್ರು ಮಾಡ್ಕೋತಾರೆ. ಬೇಗ ಫಿಲ್ ಮಾಡಬೇಕು, ಕೆಲಸ ನಡಿಬೇಕಲ್ಲ. ಇಂದಿನಿಂದ 3-4 ದಿನ ಬೀದರ್ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಿದ್ದೇನೆ. ಇದು ಸಂಘಟನಾತ್ಮಕವಾದ ಪ್ರವಾಸ. ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳ ಪ್ರವಾಸವನ್ನ ಕೈಗೊಂಡಿದ್ದೇವೆ. ರಾಜ್ಯ ಮತ್ತು ಜಿಲ್ಲೆಯ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಲಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ರು. ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮಳೆಯ ಕೊರತೆಯಾಗಿದೆ. ಬೀದರ್ನಲ್ಲಿ 3 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯ ಅಭಾವದಿಂದ ಬಿತ್ತನೆ ಮಾಡದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೋಯಾ, ಸೂರ್ಯಕಾಂತಿ, ಹತ್ತಿ ಬಿತ್ತನೆ ಮಾಡದೆ ಸಂಕಷ್ಟದಲ್ಲಿದ್ದಾರೆ ರೈತರು ಅಂತ ವಿಜಯೇಂದ್ರ ಹೇಳಿದ್ರು. ಸಿಎಂ DK ಶಿವಕುಮಾರ್ ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ರೈತರ ಪ್ರತಿ ಎಕರೆಗೆ 50,000 ಪರಿಹಾರ ಕೊಡಬೇಕು. ಈ ಸರ್ಕಾರ ರೈತರ ಬರಗಾಲದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕು ಅಂತ ಅವರಿಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ರು. ಸಿಎಂ DK ಶಿವಕುಮಾರ್ ನೂತನ ಅನುಭವ ಮಂಟಪಕ್ಕೆ ಭೇಟಿ ಕೊಟ್ಟರು. ಮಾಜಿ ಸಿಎಂ BSY ಅವರು 500 ಕೋಟಿಯ ರೂಪುರೇಷೆ ಹಾಕಿದ ತಕ್ಷಣ 200 ಕೋಟಿ ಬಿಡುಗಡೆ ಮಾಡಿದ್ರು. ಯಾಕೋ ಏನೋ ಕಳೆದ 3 ವರ್ಷದಲ್ಲಿ ಅನುಭವ ಮಂಟಪದ ಕಾಮಗಾರಿ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ. ಈಗ ಸಿಎಂ ಭೇಟಿ ನೀಡಿದ್ದು ತಕ್ಷಣ ಹಣ ಬಿಡುಗಡೆ ಮಾಡಿ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಬೀದರ್ ಜಿಲ್ಲೆಯ ಬಿಜೆಪಿಯಲ್ಲಿ ಸಮಸ್ಯೆ ಇದ್ರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೇನೆ. ಏನಾದ್ರೂ ಸಮಸ್ಯೆಗಳಿದ್ರೆ ಬಗೆಹರಿಸ್ತೇನೆ. ನಮ್ಮ ಶಾಸಕರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಮಾತಿಲ್ಲ. ರೈತರ ಸಂಕಷ್ಟದ ಬಗ್ಗೆ ಏನ್ ಪರಿಹಾರ ಮಾಡಬೇಕು ಎಲ್ಲ ಚರ್ಚೆ ಮಾಡ್ತೇವೆ ಅಂತ BY ವಿಜಯೇಂದ್ರ ಹೇಳಿದ್ರು. ವಿಜಯೇಂದ್ರ ಆಕ್ಟಿವ್ ಆಗಿ ಅವರೇನು ಓಡಾಡ್ತಾವ್ರ ಭಾಗದಲ್ಲಿ, ನೋಡ್ಬೇಕೇನಾಗುತ್ತೆ ಅಂತ. ಬೀದರ್ ಅತಿ ಹೆಚ್ಚು ಬಿಜೆಪಿ ಶಾಸಕರು ಗೆದ್ದಿದ್ದಾರೆ. ಬೀದರ್ ಸೌತ್ ಅಲ್ಲಿ ಶೈಲೇಂದ್ರ ಬೆಲ್ದಾಳೆ, ಔರಾದಲ್ಲಿ ಪ್ರಭು ಚವ್ಹಾಣ್, ಸೊ ಅದಾದ್ಮೇಲೆ ಸಿದ್ದು ಪಾಟೀಲ್ ಗೆದ್ದವ್ರೆ, ರಾಜಶೇಖರ್ ಪಾಟೀಲ್ ಆಪೋಸಿಟ್. ಹಾಗಾಗಿ ಬಿಜೆಪಿ ಶಾಸಕರು ಅತಿ ಹೆಚ್ಚಾಗಿ ಆ ಜಿಲ್ಲೆಯಲ್ಲಿ ಗೆದ್ದಿದ್ರು. ಕಳೆದ ಬಾರಿ ಎಲ್ಲಾ ಕಡೆ ಮಕಡೆ ಮಲಗಿದ್ರು, ಬೀದರ್ ಜನ ಅವರ ಕೈ ಹಿಡಿದಿದ್ರು. ಹಾಗಾಗಿ ಆ ಕಡೆ ಹೋಗಿದ್ದಾರೆ.